ನಮ್ಮ ಕನ್ನಡದಲ್ಲಿ ಒಂದು ಅಕ್ಷರ ಹುಟ್ಟಬೇಕು ಅಂದರೂ ಅದಕ್ಕೊಂದು ದೊಡ್ಡ ನಿಯಮ ಇದೆ. ಆ ಇಂದ ಅವವರೆಗೂ ಇರೋ ಸ್ವರಾಕ್ಷರಗಳನ್ನ ಹೇಳೋವಾಗ ನಮ್ಮ ಹೊಟ್ಟೆಲಿರೋ ಉಸಿರನ್ನ ನಾವು ಹೊರಗಡೆ ಹಾಕ್ತೀವಿ. ಅದನ್ನು ತಡೆಯೋ ಯಾವ ವ್ಯವಸ್ಥೆನೂ ನಮ್ಮ ದೇಹದಲ್ಲಿಲ್ಲ. ಬೇಕಾದರೆ ನೀವೇ ಪ್ರಯತ್ನ ಮಾಡಿ ನೋಡಿ. ಹಾಗೆ ವ್ಯಂಜನಾಕ್ಷರಗಳಾದ ಕ ಖ ಗ ಘ ಞ ಇದನ್ನು ಹೇಳೋವಾಗ ಹೊಟ್ಟೆಲಿರೋ ಉಸಿರನ್ನ ಕಂಠದ ಆಳದಲ್ಲಿ ತಡೆ ಹಿಡಿತೀವಿ. ನಾಲ್ಗೆ ತುದಿನ ಮುಂಭಾಗಕ್ಕೆ ಒತ್ತಿ ಅಲ್ಲಿನ ಉಸಿರನ್ನ ಹಿಡಿದು ಚ ಛ ಜ ಝ ಞ ಹೇಳ್ತೀವಿ. ನಾಲ್ಗೆ ಹೊರಳಿಸಿ ತುದಿನ ಒಳಗೊತ್ತಿ ಅಲ್ಲಿ ಉಸಿರು ಹಿಡಿದು ಟ ಠ ಡ ಢ ಣ ಹೇಳ್ತೀವಿ. ಅದೇ ನಾಲ್ಗೆನ ಹಲ್ಲಿಗೆ ಒತ್ತಿ ತ ಥ ದ ಧ ನ ಅಂತೀವಿ. ಹಾಗೆ ಹೊಟ್ಟೆಲಿರೋ ಉಸಿರನ್ನ ತಡೆ ಹಿಡಿದು ತುಟಿಗಳ ಮಧ್ಯೆ ಉಸಿರನ್ನ ಹೊರಗೆ ಹಾಕುವಾಗ ಪ ಫ ಬ ಭ ಮ ಅಂತೀವಿ. ಇದು ನಮ್ಮ ಕನ್ನಡ ಭಾಷೆಗಿರೋ ವೈಜ್ಞಾನಿಕ ವೈಶಿಷ್ಟ್ಯ. ಕಂಠದಾಳದಿಂದ ಶುರು ಮಾಡಿ ತುಟಿವರೆಗೂ ಗಾಳಿನ ತಡೆಯೋ ನಮ್ಮ ದೇಹದ ಒಂದೊಂದು ಭಾಗಗಳ ಮೂಲಕ 5 ಅಕ್ಷರಗಳು ಹುಟ್ಟೋ ಭಾಷೆ ನಮ್ಮದು. ಓದಿದ್ದನ್ನ ಬರೆಯುವಂಥ, ಬರೆದಿದ್ದನ್ನ ಓದುವಂಥ, ಮಾತಾಡಿದ್ದನ್ನ ಬರೆಯುವಂಥ ಸಾಮರ್ಥ್ಯ ಇರೋ ಭಾಷೆ ನಮ್ಮದು. ಕನ್ನಡ ನಮ್ಮ ಕನಸು, ಕನ್ನಡ ನಮ್ಮ ಮನಸ್ಸು, ಕನ್ನಡನೇ ಹೆಮ್ಮೆಯ ಸೊಗಸು. ಕನ್ನಡ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿರಲ್ಲ, ಇಂಗ್ಲಿಷ್ ಭಾಷೆ ಬಗ್ಗೆ ಯಾಕೆ ಅಸಡ್ಡೆ? ಇಂಗ್ಲಿಷ್ ಭಾಷೆ ಬಗ್ಗೆ ನನಗೆ ಆಸಕ್ತಿ ಇಲ್ಲದೆ ಇರ್ಬೋದು, ಆದರೆ ಅಸಡ್ಡೆ ಅಂತೂ ಖಂಡಿತ ಇಲ್ಲ ಮೇಡಮ್. ಆ ಭಾಷೆ ಜಗತ್ತಿನ ಎಲ್ಲ ಜನರ ಜೊತೆ ಮಾತಾಡೋದಕ್ಕೆ, ವ್ಯವಹರಿಸೋದಕ್ಕೆ ಅನುಕೂಲ ಆಗಬೇಕು ಅಂತ ಕಲಿಬೇಕೇ ಹೊರತು ಇಂಗ್ಲೀಷಲ್ಲಿ ಮಾತಾಡೋದೇ ಪ್ರತಿಷ್ಠೆ ವಿಷಯ ಆಗಬಾರ್ದು. ಇಂಗ್ಲೀಷ್ ಕಲಿಬೇಕು ನಿಜ, ಆದರೆ ಅದಕ್ಕೋಸ್ಕರ ನಮ್ಮ ಕನ್ನಡ ಭಾಷೆನ ಕಡೆಗಣಿಸೋದಿದೆಯಲ್ಲ, ಅದು ಎಷ್ಟರ ಮಟ್ಟಕ್ಕೆ ಸರಿ ನೀವೇ ಹೇಳಿ ಮೇಡಮ್. ಇಂಗ್ಲೀಷ್ ಮಾತಾಡೋದು ತಪ್ಪಲ್ಲ, ಆದರೆ ನಮ್ಮ ಕನ್ನಡ ಭಾಷೆನ ಮಾತಾಡಲೇಬಾರ್ದು ಅಂತ ಹೇಳೋದು ತಪ್ಪು. ನಿಜ ಪಾರ್ವತಿಯವರೇ, ನೀವು ಹೇಳಿದ್ದೆಲ್ಲ ಅರ್ಥ ಆಯಿತು. ಇದ್ರ ಬಗ್ಗೆ ಮೀಟಿಂಗ್ ಮಾಡಿ ಏನು ಮಾಡ್ಬೋದು ಅಂತ ತೀರ್ಮಾನ ಮಾಡ್ತೀವಿ. ಸರಿ ಮೇಡಮ್, ನಾನೇನು ತಪ್ಪು ಮಾಡಿಲ್ಲ ಅಂತ ಅನ್ಕೋತಾ ಇದ್ದೀನಿ. ಒಂದು ವೇಳೆ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮಗೆ ಅನ್ಸಿದ್ರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪುಟಾಣಿ, ನಿಮ್ಮ ಟೀಚರ್ ಹತ್ರ ನಾನು ಮಾತಾಡಿದೆ. ಇನ್ಮೇಲಿಂದ ನಿನ್ಗೆ ಯಾರು ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಬೈಯಲ್ಲ, ಸರಿನಾ? ಹಾಗೆ ದಂಡನೂ ಹಾಕಲ್ಲ. ಹೌದಾ? ಕಂದ, ನಿನಗೆ ಟೀಚರ್ ಬೈದ್ರಲ್ಲ, ಅವ್ರಿಗೆ ಚೆನ್ನಾಗಿ ಬೈದಿದ್ದೀನಿ. ಹಾಗೆ ನೀನು ಬರೀ ಕನ್ನಡ ಮಾತ್ರ ಮಾತಾಡಬಾರ್ದು ಬಂಗಾರಿ, ಕನ್ನಡದ ಜೊತೆಗೆ ಇಂಗ್ಲೀಷ್ನು ಮಾತಾಡಬೇಕು, ಸರಿನಾ? ಯಾಕೆ ಅಂದರೆ ನೀನು ಚೆನ್ನಾಗಿ ಓದಿ ದೊಡ್ಡೋಳಾದ್ಮೇಲೆ ಕೆಲ್ಸಕ್ಕೆ ಸೇರ್ತೀಯಲ್ಲ, ಆಗ ಬೇರೆ ಬೇರೆ ದೇಶಗಳಿಂದ ಇಂಗ್ಲೀಷ್ ಮಾತಾಡೋರೇ ಬಂದಿರ್ತಾರೆ. ಆಗ ನೀನು ಅವ್ರ ಹತ್ರ ಇಂಗ್ಲೀಷಲ್ಲೇ ಮಾತಾಡಬೇಕಾಗುತ್ತೆ. ಅದಕ್ಕೆ ಇವಾಗ ಚೆನ್ನಾಗಿ ಇಂಗ್ಲೀಷ್ ಕಲ್ತ್ಬಿಡು, ಆಮೇಲೆ ನೀನು ಅವ್ರಿಗೆ ಕನ್ನಡ ಹೇಳ್ಕೊಡ್ಬೋದು, ಸರಿನಾ? ಸರಿ ಬಾರು. ಸರಿ ಬಾ, ನೀನನ್ನು ಕರ್ಕೊಂಡು ಹೋಗಿ ಒಳಗಡೆ ಬಿಡ್ತೀನಿ.
ಏನಮ್ಮ ಪಾರ್ವತಿ ಇದೆಲ್ಲ? ಅಲ್ಲ ಅತ್ಯಮ್ಮ, ಆ ಟೀಚರು ನಮ್ಮ ಪುಟಾಣಿ ಕನ್ನಡದಲ್ಲಿ ಮಾತಾಡಿದ್ಲು ಅನ್ನೋ ಕಾರಣಕ್ಕೆ ಅವಳನ್ನ ಹೊರಗೆ ನಿಲ್ಸಿದ್ ತಪ್ಪಲ್ವಾ? ಹಾಗಂತ ಟೀಚರ್ ಮುಂದೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿ ಅವ್ರ ಮೇಲೆ ಕೈ ಎತ್ತೋದಕ್ಕೆ ಹೋಗಿದ್ದೀರಲ್ಲ, ಅದು ನಿಮ್ಗೆ ತಪ್ಪಲ್ವಾ ಅಕ್ಕ? ಅಷ್ಟಕ್ಕೂ ಅವ್ರ ಟೀಚರು ಡೈರಿಯಲ್ಲಿ ಫೈನ್ ಬರ್ತ್ ಕಳಿಸಿದ್ರು. ನಾನು ಅದೇ ಡೈರಿಯಲ್ಲಿ ದುಡ್ಡು ಇಟ್ಟಿದ್ದೆ. ಪಾಪ ಪುಟಾಣಿ ಏನೋ ಅದನ್ನ ತಗೊಂಡು ಹೋಗೋದನ್ನ ಮರ್ತಿದ್ದಾಳೆ. ನೀವು ಹೋದವರು ಸುಮ್ಮನೆ ಕೊಟ್ಟು ಬರಬೇಕು ತಾನೆ, ಅದನ್ನ ಬಿಟ್ಟು ಅಲ್ಲಿಗೆ ಹೋಗಿ ಇಲ್ದಿರೋ ರಾಧಾ ಅಂತ ಎಲ್ಲ ಮಾಡಿ ಬಂದಿದ್ದೀರಲ್ಲ. ನಾಳೆ ದಿನ ನಮ್ಮ ಪುಟಾಣಿನ ಅವರೆಲ್ಲ ಹೇಗೆ ನೋಡ್ತಾರೆ ಹೇಳಿ? ಹಾಗಂತ ಅವ್ರು ನಮ್ಮ ಪುಟಾಣಿನ ಹೊರಗಡೆ ನಿಲ್ಸಿದ್ ತಪ್ಪಲ್ವಾ ಜನನಿ? ಇವಳು ಇಂಗ್ಲೀಷಲ್ಲಿ ಮಾತಾಡದೆ ಕನ್ನಡದಲ್ಲಿ ಮಾತಾಡಿರೋದು ತಪ್ಪಲ್ವಾ? ಖಂಡಿತ ತಪ್ಪಲ್ಲ ಜನನಿ. ಎಲ್ಲ ಶಾಲೆಯಲ್ಲೂ ಮೊದಲು ನಮ್ಮ ಮಾತೃಭಾಷೆಗೆ ಆದ್ಯತೆ ಕೊಡಬೇಕು, ಆಮೇಲೆ ಬೇರೆ ಭಾಷೆಗೆ ಪ್ರಾಮುಖ್ಯತೆ ಕೊಡಲಿ. ಅಲ್ಲದೆ ನಮ್ಮ ಪುಟಾಣಿ ಕನ್ನಡ ಭಾಷೆ ಮಾತಾಡಿದ್ದಕ್ಕೆ ದಂಡ ಕಟ್ಟಬೇಕು ಅಂತ ಹೇಳಿದ್ದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಇದ್ರ ಬಗ್ಗೆ ಕೇಳೋಣ ಅಂತ ಟೀಚರ್ ಹತ್ರ ಮಾತಾಡೋದಕ್ಕೆ ಹೋದ್ರೆ ಬರೀ ಇಂಗ್ಲಿಷ್ನಲ್ಲೇ ಮಾತಾಡ್ತಾ ಇದ್ದಾರೆ. ಅಂದ್ಕೊಳ್ಳೋದೇ ಬೇರೆ, ಅಂದ್ಕೊಳ್ಳೋದನ್ನ ಮಾಡೋದೇ ಬೇರೆ. ಅಕ್ಕ, ಈ ವಿಷಯದಲ್ಲಿ ನಮ್ಮ ಪಾರ್ವತಿ ನಡ್ಕೊಂಡಿದ್ದು ನಂಗೆ ಸರಿ ಅಂತ ಅನಿಸ್ತಿದೆ. ಇಲ್ಲ ಅದಕ್ಕೆ ನನ್ನ ಪ್ರಕಾರ ಈ ವಿಷಯದಲ್ಲಿ ಪಾರ್ವತಿ ನಡ್ಕೊಂಡಿದ್ದು ತಪ್ಪು ಅನ್ಸುತ್ತೆ. ಒಂದ್ ವೇಳೆ ಹೀಗಾಯ್ತಲ್ಲ ಅಂತ ಆ ಟೀಚರು ಸ್ಕೂಲ್ ಕಮಿಟಿಗೆ ಕಂಪ್ಲೇಂಟ್ ಮಾಡಿದಿದ್ರೆ ಇಷ್ಟೊತ್ತಿಗೆ ನಮ್ಮ ಪುಟಾಣಿನ ಸ್ಕೂಲಿಂದ ಪರ್ಮನೆಂಟ್ ಆಗಿ ಹೊರಗೆ ಹಾಕಿರೋರು. ಪುಣ್ಯಕ್ಕೆ ಹಾಗೆ ಮಾಡದೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಅಕ್ಕ, ದಯವಿಟ್ಟು ಇನ್ನೊಂದ್ಸಲ ಹೀಗೆಲ್ಲ ನಡ್ಕೋಬೇಡಿ ನೀವು. ನನ್ನ ಮಗಳನ್ನ ಹೇಗೆ ಓದಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಜನನಿ, ಜನನಿ ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ನಿನ್ನ ದೃಷ್ಟಿಲಿ ಪಾರ್ವತಿ ಮಾಡಿದ್ದು ತಪ್ಪಿರ್ಬೋದು, ಆದರೆ ನನ್ನ ದೃಷ್ಟಿಲಿ ಅವಳದ್ದೇನು ತಪ್ಪಿಲ್ಲ. ಯಾಕಂದರೆ ನಮ್ಮ ಪುಟಾಣಿಗೆ ಇನ್ನೂ 4 ವರ್ಷ. ಇಷ್ಟು ಪುಟ್ಟ ಮಗು ಮೇಲೆ ಇಂಗ್ಲೀಷ್ ಕಲೀಲೇಬೇಕು, ಅದರಲ್ಲೇ ಮಾತಾಡಬೇಕು ಅಂತ ಒತ್ತಡ ಹೇರೋದು ಸರಿಯಲ್ಲ. ಅದು ಅಲ್ಲದೆ ಮಕ್ಕಳು ತಮ್ಮ ಮಾತೃಭಾಷೆಯಲ್ಲಿ ಮಾತಾಡಿದ್ರು ಅಂತ ಅವರಿಗೆ ಶಿಕ್ಷೆ ಕೊಡೋದಾಗಲಿ ದಂಡ ವಿಧಿಸೋದಾಗಲಿ ಖಂಡಿತ ಮಾಡಬಾರ್ದು. ಮಕ್ಕಳಿಗೆ ಅನ್ಯ ಭಾಷೆಗಳ ಜ್ಞಾನ ಇರಬೇಕು ನಿಜ, ಹಾಗಂತ ಮಾತೃಭಾಷೆನ ಕಡೆಗಣಿಸಲೂಬಾರ್ದಲ್ಲ, ಅದು ತಪ್ಪಾಗುತ್ತೆ. ಮಕ್ಕಳಿಗೆ ಪಾಠ ಹೇಳೋ ಶಿಕ್ಷಕರಿಗೆ ತಾಳ್ಮೆ ಇರಬೇಕು. ಹೌದಮ್ಮ ಜನನಿ, ಹಾಗೆ ಮಾಡೋದ್ರಿಂದ ಮಕ್ಕಳ ಮನಸ್ಸಲ್ಲಿ ಶಿಕ್ಷಕರ ಬಗ್ಗೆ ಪ್ರೀತಿ ಗೌರವದ ಬದಲು ಭಯ ಹುಟ್ಕೊಳ್ಳುತ್ತೆ. ಆ ಮಕ್ಕಳ ಮನಸ್ಸಿನ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತೆ. ನೋಡಮ್ಮ ಜನನಿ, ನಿನಗೆ ನಿನ್ನ ಮಗು ಚೆನ್ನಾಗಿ ಓದಬೇಕು ಅಂತ ಎಷ್ಟು ಆಸೆ ಇದೆಯೋ ಅಷ್ಟೇ ಆಸೆ, ಅಕ್ಕರೆ, ಕನಸು ನಮಗೆಲ್ರಿಗೂ ಇದೆ.
ಪಾರ್ವತಿ, ಜನನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಇದ್ರ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ನಮ್ಮ ಪುಟಾಣಿ ಶಾಲೆ ವಿಷಯದಲ್ಲಿ ಇನ್ನು ಮುಂದೆ ಏನೇ ಘಟನೆ ನಡೆದ್ರು ಅದನ್ನು ನಮಗೆ ಬಂದು ಹೇಳಿ ಏನು ಮಾಡ್ಬೋದು ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಆಗಲಿ ಅತ್ತೆಮ್ಮ. ಸರಿಯತ್ತೆ. ಇಷ್ಟೊತ್ತು ಇಲ್ಲಿ ನಡೆದಿರೋ ಘಟನೆಯ ಬಗ್ಗೆ ದಯವಿಟ್ಟು ಯಾರೂ ಅನ್ಯಥಾ ಭಾವಿಸಬಾರ್ದು. ಮನಸ್ಸಲ್ಲಿ ಏನೇನೋ ಯೋಚನೆ ಮಾಡಿ ಅಸಮಾಧಾನ ಇಟ್ಕೋಬಾರ್ದು. ನಾವಿವತ್ತು ಮಾತಾಡಿರೋದು ನಮ್ಮ ಮಗುವಿನ ಶಿಕ್ಷಣದ ಬಗ್ಗೆ ಮಾತ್ರ, ಯಾವುದೇ ವೈಯಕ್ತಿಕ ಕಾರಣಕ್ಕೂ ಅಲ್ಲ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡಮ್ಮ ನಿನಗೆ. ಮಕ್ಳಿಲ್ದೇ ಇರೋರ ಬಾಯಲ್ಲಿ ನಿನ್ನ ಮಗುನ ಹೇಗೆ ನೋಡ್ಕೋಬೇಕು ಅಂತ ಹೇಳಿಸ್ಕೊಡೋ ಹಾಗಾಯ್ತು. ಇದೇ ಕೊನೆ. ಇನ್ನೊಂದ್ಸಲ ನಮ್ಮ ಪಾರ್ವತಿಗೆ ಹೀಗೇನಾದ್ರೂ ರೇಗ್ಸಿದ್ರೆ ಚೆನ್ನಾಗಿರಲ್ಲ. ಅಯ್ಯ, ದಿನ ಇದ್ದಂಗೆ ಹೇಳಿದ್ರೆ ಎದು ಬಂದು ಎದೆ ಹೋದ್ರಂತೆ, ಹಾಗಾಯ್ತು ನಿನ್ ಕತೆ. ಬೇಡ, ಚೆನ್ನಾಗಿರಲ್ಲ. ಚಿಕ್ಕತ್ತೆ, ದಯವಿಟ್ಟು ನನಗೋಸ್ಕರ ಯಾರು ಜಗಳ ಆಡ್ಬೇಡಿ. ಪಾರು, ಜಗಳ ಆಡ್ತಿರೋದು ನಾನಲ್ಲಮ್ಮ, ಅವರು. ನಾನಲ್ಲ, ನೀನು. ಪ್ಲೀಸ್ ಚಿಕ್ಕಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ ತಾನೇ ಅತ್ತೆಮ್ಮ ಹೇಳಿದ್ದಾರೆ, ಯಾರು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ. ದಯವಿಟ್ಟು ಎಲ್ಲರೂ ಮರ್ತು ಬಿಡಿ. ನಮ್ಮ ಮಗು ನಿಮ್ಮ ಮಗು ವಿಷಯದಲ್ಲಿ ನಾನು ಮಾಡಿದ ತಪ್ಪು ಅಂತ ನಿನಗನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಜನನಿ. ದಾಮು, ನಮ್ಮ ಪಾರ್ವತಿ ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾಳಲ್ವಾ. ನಮ್ಮ ಕನ್ನಡ ಅಭಿಮಾನಿನ ಇಡೀ ಸ್ಕೂಲಿಗೆ ಸಾರಿ ಬಂದಿದ್ದಾಳೆ ಅಂದರೆ ಎಷ್ಟು ಖುಷಿ ಆಗುತ್ತೆ. ಆ ಸಂತೋಷನ ಹಾಳು ಮಾಡಿದ್ಲಲ್ಲ ರತ್ನವೇಣಿ, ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಪಾರ್ವತಿಗೆ ಮಗು ಇಲ್ಲದೆ ಇರೋಳು ಅಂತ ಹೇಳಿದ್ರಲ್ಲ, ಪಾಪ ಪಾರ್ವತಿ ಎಷ್ಟು ನೊಂದ್ಕೊಂಡ್ಲೋ ಏನೋ. ಅವ್ರ ರತ್ನವೇಣಿ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು, ಅವ್ರು ಸೊಕ್ಕಿಳಿಸ್ಬೇಕು. ನಮೋ, ಆ ಹೆಂಗಸು ಪಾರ್ವತಿಗೆ ಆಕೆ ಹೇಳಿದ್ದು ನನಗೆ ತುಂಬ ನೋವಾಯಿತು ಕಣೆ. ಆದರೂ ನೀನು ಅವ್ರಿಗೇನು ಶಿಕ್ಷೆ ಕೊಡೋಕ್ಕಾಗತ್ತೆ? ಏನು ಶಿಕ್ಷೆ ಕೊಟ್ಟರು ಆಕೆ ಬದಲಾಗಲ್ಲ. ಅದೇನೋ ಹೇಳ್ತಾರಲ್ಲ, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ, ಹಾಗೆ. ಅವ್ರು ಬದಲಾಗಲ್ಲ ಅಂತ ನಾವು ಕೈ ಕಟ್ಕೊಂಡು ಕೂತ್ರೆ ಅಂಥವ್ರು ಜಾಸ್ತಿನೇ ಆಡ್ತಾರೆ. ದಾಮಿನಿ, ಅವ್ರು ಎಷ್ಟೇ ಆದರೂ ಜನನಿ ಅವ್ರ ಚಿಕ್ಕಮ್ಮ, ಸುಮ್ಮನೆ ಯಾಕೆ ಅವ್ರನ್ನ ಎದುರು ಹಾಕೋತ್ಯಾ? ರೀ, ಎದುರು ಹಾಕೊಳ್ಳಿಲ್ಲ ಅಂದ್ರೆ ನಾವು ಹೆದರ್ಕೊಂಡು ಕೂತ್ಕೋಬೇಕಾಗತ್ತೆ. ಅದು ಈ ದಾಮಿನಿ ಜಾಯಮಾನದಲ್ಲೇ ಬರ್ದಿಲ್ಲ. ಅನ್ಯಾಯದ ವಿರುದ್ಧ ಹೋರಾಡೋದು ನನ್ನ ರಕ್ತದಲ್ಲೇ ಬರ್ದಿದೆ. ಸೋಲೋ ಗೆಲುವೋ, ಹಾಸ್ಯನೋ ಅಪಹಾಸ್ಯನೋ, ನೋವೋ ನಲಿವೋ, ಏಟಿಗೆ ಎದುರೇಟು
ಸೇರಿಗೆ ಸವ್ವ ಸೇರು, ಮುಯ್ಯಿಗೆ ಮುಯ್ಯಿ. ದಾಮು, ಇದಕ್ಕೆಲ್ಲ ಒಂದೇ ಅರ್ಥ ಅಲ್ವೇನೆ? ರೀ, ಅರ್ಥ ಹುಡ್ಕೊಳಕ್ ಹೋಗಿ ನನ್ನನ್ನು ಅಪಾರ್ಥ ಮಾಡ್ಕೋಬೇಡ್ರಿ. ಯುದ್ಧಕ್ಕೆ ಹೊರಟಿದ್ದೀನಿ. ಗೆದ್ರೆ ಇತಿಹಾಸ ಸೃಷ್ಟಿ ಮಾಡ್ತೀನಿ, ಸೋತ್ರೆ ಒಳ್ಳೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಂದ್ಕೋತೀನಿ. ನೋಡಿ, ಆಶೀರ್ವಾದ ಮಾಡಿ. ಜೈ ಭುವನೇಶ್ವರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಯಾವುದಕ್ಕೂ ನಾನು ಹೋಗೋದು ಒಳ್ಳೇದು. ದಮ. ಹಲೋ, ಲಕ್ಷ್ಮಿ ಅವರು ಅಮ್ಮನ ಮಾತಾಡ್ತಾ ಇರೋದು? ಹೌದು, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಲಕ್ಷ್ಮಿಗೆ ಕನ್ನಡ ಟೀಚರ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ಇವತ್ತು ನಡೆದ ಘಟನೆ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ಇವತ್ತು ಪಾರ್ವತಿ ಅವರು ಕನ್ನಡದ ಬಗ್ಗೆ ಮಾತಾಡಿದ್ರಲ್ಲಿ ಯಾವುದು ತಪ್ಪಿಲ್ಲ ಮೇಡಮ್. ಹಾಗಾದ್ರೆ ಇದನ್ನ ನೀವ್ ಯಾಕೆ ನಿಮ್ ಪ್ರಿನ್ಸಿಪಲ್ಗೆ ಹೇಳಲಿಲ್ಲ? ಹೇಳಿದ್ರೆ ನನ್ನ ಕೆಲಸಕ್ಕೆ ಸಮಸ್ಯೆ ಆಗ್ತಿತ್ತು ಮೇಡಮ್. ನನ್ನ ಕಡೆಯಿಂದ ಅವರಿಗೆ ಅಭಿನಂದನೆಗಳು ತಿಳಿಸಿ ಮೇಡಮ್. ಸರಿ. ಎಂತ ಪರಿಸ್ಥಿತಿ ಬಂದ್ಬಿಡ್ತು ನೋಡಮ್ಮ ನಿನ್ಗೆ. ಮಕ್ಳಿಲ್ದೇ ಇರೋರ್ ಬಾಯಲ್ಲಿ ನಿನ್ ಮಗುನ ಹೇಗ್ ನೋಡ್ಕೋಬೇಕು ಅಂತ ಹೇಳಿಸ್ಕೊಳೋ. ನೀನನ್ನ ತಡೀದೇ ಇದ್ದಿದ್ರೆ ನಾನು ಅವ್ರಿಗೆ ಅಲ್ಲಿ ಸರಿಯಾಗಿ ಹೇಳ್ತಾ ಇದ್ದೆ. ಅವ್ರು ಏನು ಅನ್ಕೊಂಡಿದ್ದಾರೆ? ಹೋಗ್ಲಿ ಬಿಡಿ ಯಜಮಾನ್ರೆ, ಅವ್ರಿಗೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ. ಗೊತ್ತು ಪಾರು, ಆದರೂ ಎಲ್ಲರ ಮುಂದೆ ಅವ್ರು ನಿನ್ನ ಅವಮಾನ ಮಾಡ್ತಾ ಇದ್ರೆ ನನ್ಗೆ ಹೇಗೆ ತಡ್ಕೊಳಕ್ಕಾಗುತ್ತೆ ಹೇಳು? ನೀನು ಬರೀ ನನ್ನ ಹೆಂಡತಿ ಮಾತ್ರ ಅಲ್ಲ, ಈ ಮನೆ ಹಿರಿ ಸೊಸೆ. ನೀನು ಯಾರ ಹತ್ರ ಹೇಗೆ ಬೇಕಾದ್ರೂ ನಡ್ಕೋಬಹುದು, ನೀನು ಹೇಗೆ ಬೇಕಾದ್ರೂ ಮೆರಿಬಹುದು. ಆದರೆ ನೀನು ಹಾಗೆ ಮಾಡಲ್ಲ. ಎಲ್ಲರ ಜೊತೆನೂ ಪ್ರೀತಿಯಿಂದ ತಗ್ಗಿ ಬಗ್ಗಿ ನಡ್ಕೊಳ್ತೀಯ. ಅದು ನಿನ್ನ ಒಳ್ಳೆ ಗುಣ. ಆದರೆ ಅದನ್ನೇ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಲ್ಲ ಅಂತ ಬೇಜಾರಾಗ್ತಾ ಇದೆ. ಅಕ್ಕ, ಇಲ್ಲದೆ ಇರೋಳು ಅಂತ ಹೇಳಿದಾಗ ನಿಮಗೆಷ್ಟು ನೋವಾಗಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ ಅಕ್ಕ. ಇಷ್ಟು ವರ್ಷ ಆ ನೋವನ್ನ ನೀವೊಬ್ಬರೇ ಅನುಭವಿಸಿದ್ದೀರಾ. ಆ ದೇವರು ನಿಮ್ಮ ವಿಷಯದಲ್ಲಿ ಯಾಕೆ ಹೀಗೆ ಮಾಡ್ಬಿಟ್ನೋ ಏನೋ. ನನಗೆ ಮಗು ಕೊಟ್ಟು ನಿಮ್ಮ ಮಗುನ ಕಿತ್ಕೊಂಡ್ಬಿಟ್ಟ. ನನ್ನ ಮಗುನ ಆರೈಕೆ ಮಾಡ್ತಾ ನಿಮಗೆ ಮಗು ಇಲ್ಲ ಅನ್ನೋ ನೋವನ್ನ ಮರಿತಾ ಇದ್ದೀರಾ. ಅದಕ್ಕೋಸ್ಕರ ನನ್ನ ಮಗು ಯೋಗಕ್ಷೇಮನ ನೀವೇ ನೋಡ್ಕೊಳ್ತಾ ಇದ್ದೀರಾ. ಅದಕ್ಕೆ ನನಗೆ ಖುಷಿ ಇದೆ ಅಕ್ಕ. ಆದರೆ ಯಾವಾಗ ಸ್ಕೂಲಿಂದ ಟೀಚರ್ ಫೋನ್ ಮಾಡಿ ಹೀಗೆಲ್ಲ ಆಯಿತು ಅಂತ ಹೇಳ್ಕೊಂಡು ಹತ್ರ ನನಗೂ ತುಂಬ ಟೆನ್ಷನ್ ಆಗ್ಬಿಡ್ತು. ಅದಕ್ಕೆ ನಿಮ್ಮ ಹತ್ರ ವಾದ ಮಾಡಿಬಿಟ್ಟೆ. ಆದರೆ ನನಗೆ ಆಮೇಲೆ ಅರ್ಥ ಆಯಿತು ನೀವು ಮಾಡಿದ್ದೆ ಸರಿ ಅಂತ. ನಿಮ್ಮ ಜೊತೆ ನಾನು ತುಂಬ ರೂಢಾಗಿ ನಡ್ಕೊಂಡ್ಬಿಟ್ಟೆ ಅಕ್ಕ. ಅದಕ್ಕೆ ದಯವಿಟ್ಟು ನಿಮ್ಮ ತಂಗಿನ ಕ್ಷಮಿಸ್ಬಿಡಿ. ಹಾಗೆ ಹೇಳ್ಬೇಡ ಜನ್ನಿ, ನನಗೆ ಬೇಜಾರಾಗತ್ತೆ. ನೀನು ಮಗು ನೋಡ್ಕೊಳ್ಳೋ ಅವಕಾಶ ನನಗೆ ಮಾಡಿಕೊಟ್ಟಿದ್ದಲ್ಲ, ನನಗಷ್ಟು ಸಾಕು. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಿನ್ನಷ್ಟು ಧಾರಾಳ ಮನಸ್ಸು ಮಾಡ್ತಾ ಇರಲಿಲ್ಲ. ಮೂರು ವರ್ಷದ ಹಿಂದೆ ನನ್ನ ಮಗು ನನ್ನ ಮಾತ್ರ ಅಮ್ಮ ಅಂತ ಕರಿಬೇಕು, ನನ್ನ ಮಗುವಿಂದ ದೂರ ಇರಿ ಅಂತ ನಾನು ನಿಮ್ಮ ಹತ್ರ ತಗೊಂಡಿದ್ದ ಮಾತನ್ನ ನೀವು ಇವತ್ತಿನ ತನಕ ಉಳಿಸ್ಕೊಂಡು ಬರ್ತಾ ಇದ್ದೀರಾ. ಅಷ್ಟು ಸಾಕಕ್ಕ ನನಗೆ. ನೋಡಿ,
ನನ್ನ ಮಗುಗೆ ದೊಡ್ಡಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನಿಮಗೆ ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡಿ, ನನಗೇನು ಅಭ್ಯಂತರ ಇಲ್ಲ.